ಕೋರ್ಟ್ನಲ್ಲಿ ಫೈನ್ ಕಟ್ಟುವ ಕೇಸ್ಗೆ ಸ್ಟೇಷನ್ನಲ್ಲಿ ಲಂಚದ ಆರೋಪ ಕೇಳಿ ಬಂದಿದೆ. ಪುಲಕೇಶಿನಗರ ಟ್ರಾಫಿಕ್ ಠಾಣಾ ಹೆಡ್ ಕಾನ್ಸ್ಟೇಬಲ್ ಆತನಿಗೆ ಅಮಾನತು ಮಾಡಲಾಗಿದೆ. ಪೂರ್ವ ವಿಭಾಗ ಸಂಚಾರಿ ಡಿಸಿಪಿ ಸಾಹಿಲ್ ಬಾಗ್ಲಾ ಅವರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಲಾರಿ ಚಾಲಕ ಸಹೇದ್ ಅಪ್ರೋಜ್ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕಬ್ಬಿಣದ ಲೋಡ್ ತುಂಬಿರುವಂತಹ ಲಾರಿ ಚಾಲಕ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತ ಒಂದು ವಿಡಿಯೋ ಕಾಲ್ ರೆಕಾರ್ಡನ್ನು ಮಾಡಿಕೊಂಡಿರ್ತಾನೆ. ಸೊ ಹಂಗಾಗಿ ಹಣ ಕೊಟ್ಟರೆ ವಾಹನವನ್ನು ಬಿಡುವುದಾಗಿ ಹೇಳಿ ಈತ 5,000 ರೂಪಾಯಿ ಲಂಚವನ್ನು ಸ್ವೀಕಾರ ಮಾಡ್ತಾನೆ. ಹಣ ನೀಡುವಂಥ ಸಂದರ್ಭದಲ್ಲಿ ಆ ಫೋನಲ್ಲಿ ಈತ ರೆಕಾರ್ಡ್ ಕೂಡ ಮಾಡಿಕೊಂಡಿರ್ತಾನೆ ಲಾರಿ ಚಾಲಕ. ಅದಾದ ಬಳಿಕ ಕೋರ್ಟಲ್ಲೂ ಕೂಡ ಫೈನ್ ಕಟ್ಟಬೇಕು ಅಂಥೇಳಿ ಈತನಿಗೆ ಗೊತ್ತಾಗತ್ತೆ. ಆವಾಗ ಏನು ಮಾಡ್ತಾನೆ ಲಾರಿ ಚಾಲಕ ಹಿರಿಯ ಅಧಿಕಾರಿಗಳಿಗೆ ಆ ವಿಡಿಯೋ ಸಮೇತ ದೂರನ್ನು ಕೊಡ್ತಾನೆ. ಸೊ ದೂರಿನ ಅನ್ವಯ ಸೋಮಶೇಖರ್ ಈಗ ಅಮಾನತಿಗೆ ಒಳಗಾಗಿದ್ದಾನೆ. ಕೇಳಂಗಿಲ್ಲ ಬೈದ್ ಬಿಡ್ತಾರೆ ಕೆಲಸ ಸರಿ ಆದ್ರೂ ನಿನ್ ಪರವಾಗಿ ಕೇಳಿದೆ.